ತಮಿಳುನಾಡು ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆ ಇನ್ನು ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಮತದಾನ ಕೂಡ ಶುರುವಾಗಿದೆ। ತಮಿಳುನಾಡು ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆ ನಡೀತಾ ಇದೆ। ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಆಲ್ರೆಡಿ ಮತದಾನ ಕೂಡ ಶುರುವಾಗಿದೆ। 7 ಗಂಟೆಯಿಂದಲೇ ಒಂದು ಮತದಾನ ಪ್ರಕ್ರಿಯೆ ಶುರುವಾಗಿದೆ। ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ। ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆರಂಭ। 234 ಕ್ಷೇತ್ರಗಳಿಂದ 4000ಕ್ಕೂ ಅಧಿಕ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ। ಇನ್ನು ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ 152 ಸ್ಥಾನಗಳಿಗೆ ಮೊದಲ ಹಂತದ ಮತದಾನ ನಡೆಯುತ್ತೆ। 152 ಕ್ಷೇತ್ರಗಳಿಂದ 1478 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ। ಇನ್ನು ಬೆಳಗ್ಗೆಯಿಂದಲೇ ಈ ಒಂದು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವಂತಹ ಪ್ರಭುಗಳು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ। ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಬೆಳಗ್ಗೆಯಿಂದಲೇ ಎಷ್ಟು ಜನರು ಅಲ್ಲಿ ಸೇರಿದ್ದಾರೆ ಮತದಾನ ಮಾಡಲಿಕ್ಕೆ ಅಂತ। ಇನ್ನು ಮುಖ್ಯವಾಗಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆ ನಡೀತಾ ಇರುವಂಥದ್ದು। ಇನ್ನು ತಮಿಳುನಾಡಲ್ಲಾಗಿರಬಹುದು ಅಥವಾ ವಿಧಾನಸಭಾ ಒಂದು ಚುನಾವಣೆ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಾಗಿರ್ಬೋದು, ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಈಗ ಬಹಳ ಪೈಪೋಟಿ ಕೂಡ ಇದೆ। ಒಟ್ಟಿನಲ್ಲಿ ಎಲ್ಲ ಜನರು ಕೂಡ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ। ಇನ್ನು ಅಷ್ಟು ಏನು ಅಭ್ಯರ್ಥಿಗಳಿದ್ದಾರೆ, ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯನ್ನು ಸೇರಲಿದೆ। ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾವಣೆ ಕೂಡ ಮಾಡ್ತಾ ಇದ್ದಾರೆ। ಇನ್ನು ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಮತದಾನ ಆಲ್ರೆಡಿ ಶುರುವಾಗಿದೆ। ಅಂದರೆ ಬೆಳಗ್ಗೆ 7 ಗಂಟೆಗೆ ಸಾಮಾನ್ಯವಾಗಿ ಮತದಾನ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ। ಅಂದರೆ ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದೆಲ್ಲವನ್ನು ಕೂಡ ಮಾರ್ನಿಂಗ್ ಚೆಕ್ ಮಾಡಿಕೊಂಡು ಅದಾದ ನಂತರ ಒಂದು ಮತದಾನ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ। ಆಲ್ರೆಡಿ ಶುರು ಆಗಿದೆ, ಎಲ್ಲರೂ ಕೂಡ ತಮ್ಮ ತಮ್ಮ ಹಕ್ಕನ್ನು ಚಲಾವಣೆ ಕೂಡ ಮಾಡ್ತಾ ಇದ್ದಾರೆ। ಇನ್ನು ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಒಂದು ಮತದಾನ ಪ್ರಕ್ರಿಯೆ ನಡೀತಾ ಇದೆ। ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಸದ್ಯಕ್ಕೆ ಆರಂಭ ಆಗಿದೆ। ಈ ಒಂದು 234 ಕ್ಷೇತ್ರಗಳೇನಿದ್ದಾವೆ, ಈ ಒಂದು 234 ಕ್ಷೇತ್ರಗಳಲ್ಲಿ 4000ಕ್ಕೂ ಅಧಿಕ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ। ಅಂದರೆ 4000 ಅಭ್ಯರ್ಥಿಗಳೇನಿದ್ದಾರೆ, ಅಷ್ಟು ಅಭ್ಯರ್ಥಿಗಳ ಒಂದು ಭವಿಷ್ಯ ಈಗ ಮತಪೆಟ್ಟಿಗೆಯಲ್ಲಿ ಭದ್ರ ಆಗತ್ತೆ। ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ 152 ಸ್ಥಾನಗಳಿದ್ದಾವೆ। ಈ ಒಂದು 152 ಸ್ಥಾನಗಳಿಗೂ ಕೂಡ ಮೊದಲ ಹಂತದ ಮತದಾನವನ್ನು ಮಾಡಲಾಗತ್ತೆ। ಇನ್ನು 152 ಕ್ಷೇತ್ರಗಳಿಂದ 1478 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ। ಇನ್ನು ಮುಖ್ಯವಾಗಿ ಇಂದು ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು ವಿಧಾನಸಭಾ ಚುನಾವಣೆ ಏನಿದೆ, ಮತದಾನ ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿದೆ। ತಮಿಳುನಾಡಿನ ಎಲ್ಲ ಸ್ಥಾನಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ। ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಕ್ರಿಯೆ ಇನ್ನೇನು ಪ್ರಾರಂಭ ಕೂಡ ಆಗಿದೆ ಆಲ್ರೆಡಿ। ರಾಜ್ಯದಲ್ಲಿ ಪ್ರಮುಖ ಸ್ಪರ್ಧೆ ಆಡಳಿತಾರೂಢ ಡಿಎಂಕೆ ಮತ್ತು ವಿರೋಧ ಪಕ್ಷ ಎಐಎಡಿಎಂಕೆ ನಡುವೆ ನಡೆಯುವ ನಿರೀಕ್ಷೆ ಕೂಡ ಇದೆ। ಇನ್ನು ರಾಜ್ಯದ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 4023 ಅಭ್ಯರ್ಥಿಗಳು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂಥದ್ದು। ಒಟ್ಟು 57 ಲಕ್ಷದ ಒಟ್ಟಿನಲ್ಲಿ 343 ಮತದಾರರು ಮುಖ್ಯವಾಗಿ ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ। ಇನ್ನು ಮತದಾನ ಇವತ್ತು ಬಹಳ ಒಂದು ಭರ್ಜರಿಯಾಗಿ ನಡೀತಾ ಇದೆ, ಯಾಕೆಂತಂದ್ರೆ ಎಲ್ಲರೂ ಕೂಡ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ। ಇನ್ನು ಮುಖ್ಯವಾಗಿ ಮೇ 4ರಂದು ಎಣಿಕೆ ಕೂಡ ನಡೆಯುತ್ತೆ। ಉತ್ತರ ಬಂಗಾಳದ 8, ದಕ್ಷಿಣ ಬಂಗಾಳದ 3 ಮತ್ತು ಜಂಗಲ್ ಮಹಲ್ ಪ್ರದೇಶದ 5 ಸ್ಥಾನಗಳು ಸೇರಿದಂತೆ 16 ಜಿಲ್ಲೆಗಳ 152 ಸ್ಥಾನಗಳಲ್ಲಿ ಅಭೂತಪೂರ್ವ ಭದ್ರತೆಯ ನಡುವೆ ಇವತ್ತು ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಡೀತಾ ಇದೆ। ರಾಜ್ಯದಲ್ಲಿ ತನ್ನ ಹಿಡಿತವನ್ನು ಬಲಪಡಿಸಿಕೊಳ್ಳಲು ಬಿಜೆಪಿ ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗಿಸ್ತಾ ಇದೆ। ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಕೂಡ ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸ್ತಾ ಇದ್ದು ಸ್ಪರ್ಧೆ ಬಹುಕೋನ ಆಗಿದೆ। ಇನ್ನು ಡಿಎಂಕೆ ಪ್ರಸ್ತುತ ತಮಿಳುನಾಡಿನಲ್ಲಿ ಬಲವಾದ ಸ್ಥಾನದಲ್ಲಿದೆ, ಆದರೆ ಎಐಎಡಿಎಂಕೆ ಮತ್ತು ಹೊಸ ಆಟಗಾರರಿಂದ ಸವಾಲು ಎದುರಿಸಬೇಕಾಗಿದೆ। ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಹಿಡಿತ ಕೂಡ ಪ್ರಬಲ ಆಗಿದೆ। ಇನ್ನು ಬಿಜೆಪಿಯ ಹೆಚ್ಚುತ್ತಾ ಇರುವಂತಹ ಒಂದು ಕ್ರಿಯಾಶೀಲತೆಯು ಸ್ಪರ್ಧೆಯನ್ನ ಕಠಿಣಗೊಳಿಸ್ತಾ ಇದೆ। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ।